ಯಪ್ಪ ಬಂದ್ಬಿಡಿ. ನಿನ್ನೆ ರಾತ್ರಿ ಫೋನ್ ಮಾಡೋಕೆ ಮಾಡ್ತಿದ್ರು. ನೋಡಿ ಬೈಕ್ ಹತ್ಬೇಕಂದ್ರೆ ಮತ್ತೆ ಇಷ್ಟಕ್ಕೆ ಬಿದ್ದಿರ್ತಾರಲ್ಲ ಅಂತ ನಾನಾಗಲೇ ಬೆಳಗ್ಗೆ ಹೆಸರೇನಪ್ಪ ನಿಮ್ಮದು? ಶರಣಬಸವ. ಯಾವ ನಿಮ್ಮದು? ಕುರ್ಕುಂದನ ಇದು? ಕುರ್ಕುಂದ ಸಿನ್ನೂರು ತಾಲೂಕು ಡಿಸ್ಟ್ರಿಕ್ಟು ರಾಯಚೂರು ಡಿಸ್ಟ್ರಿಕ್ಟ್ ಅಲ್ವಾ? ಯಾವ್ದು ನಮ್ಮನೆ? ಓಕೆ, ಒಂದು ನಿಮಿಷ. ಚೆಲ್ಲರ್ ಇದೆಯಾ? ಚೆಲ್ಲರ್ ಕೆಳಗೆ ಏನಾಗಿಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದೆ. ಹಾಂ, ಏನಾಗಿಲ್ಲ. ಇಲ್ಲ, ಅದು ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಸ್ವಲ್ಪ ಒಂದು ಬ್ಲೇಡ್ ಇದ್ದಂಗಲ್ವಾ? ಬ್ಲೇಡೆಲ್ಲ ಸಮಸ್ಯೆ ಆಗುತ್ತಲ್ವ? ಸರಿನಾ? ಓಕೆ, ದೇವರು ಒಳ್ಳೇದು ಮಾಡಲಿ. ಇದು ರೋಡ್ ಇದೆಯಾ? ಇದು ಯಾರು ಸೈಟ್ ಇದು? ಅದು ನಮ್ಮ ಫ್ಲಾಟ್ ಕೊಟ್ಟಾರ. ಹಾಂ, ನಿಮಗೆ ಸೈಟ್ ಕೊಟ್ಟಿದ್ದಾರಾ? ಹಾಂ. ಹಣಕಾಸು ಎಷ್ಟು ಮಾಡಿದ್ರೆ ನಿಲ್ಲಲ್ಲ ಇಲ್ಲಿ. ಹಣಕಾಸು ಎಷ್ಟು ಮಾಡಿದ್ರೆ ನಿಲ್ತಾ ಇಲ್ಲಲ್ವಾ? ಸರ್ ಜೋರಾಗಿ ಹೇಳಿ. ತೊಂದರೆ ಇಲ್ಲ ಅಲ್ವಾ? ಏನ್ ಮಾಡ್ತಿದ್ರೆ ನೀವು? ಗೊಮ್ಮಸ್ತರು ಎಲ್ಲಿ? ಕಾರಟಗಿಯಲ್ಲಿ ಒಂದು ಇದರಲ್ಲಿ ಒಂದು ಏಜ್. ಅಮ್ಮ ಚೆನ್ನಾಗಿದ್ರಾ? ಹಾಂ ಪಾಪ. ಹ್ಞೂ ಅಮ್ಮ ಚೆನ್ನಾಗಿದ್ದಾನೆ ಪಾಪ. ನನ್ನ ಹೆಸರೇನಂದ್ರೆ? ಶರಣಬಸವ. ಇದೇನಿದು? ಜಾಸ್ತಿಗೆ ನೀರು ಹೋಗ್ತಲ್ಲ, ಇದಿಷ್ಟೇ ಎತ್ತ ಸಾಕಾ? ಇದು ಈಗ ಇನ್ನೂ ಮಾಡೋದು ಆ ಲೆವೆಲಿಗೆ ಮಾರ್ಕ್ ಮಾಡಿದ್ದೀನಿ ಅಂದರೆ ಆ ಲೆವೆಲಿಗೆ ಮಣ್ಣು ಹಾಕ್ಬೇಕಂತ. ಈಗ ಪಶ್ಚಿಮ ಕಿಳಿಬಾರ್ದನ್ನ ಸಲುವಾಗಿ ನಿಮ್ಗೆ ಕಲಿಸಿ ಎಲ್ಲಿಗೆ ಹಾಕ್ಬೇಕು, ಎಲ್ಲಿಗೆ. ನಾನು ಹೇಳೋದು ಅರ್ಥ ಮಾಡ್ಕೋ. ಈಗ ಫಸ್ಟ್ ಕ್ಲಾಸ್ ಇದೆ, ಎತ್ತರ ಮಣ್ಣು ಹಾಕ್ಬೇಡಿ. ಈಗ ಒಂದು ನಿಮಿಷ ನಾನು ಹೇಳೋದು ಅರ್ಥ ಮಾಡ್ಕೋ ಪಾಪ. ಈ ಬೇಲಿಗೆ ಹೋಗೋ ಒತ್ತಿ ಕಾಟ ನಾ ಪಂಚಾಯತ್ ಬಿಟ್ಕೊಂಡಂಗೆ ಇವೆಲ್ಲ ಮಾಡಿದೆ. ಸುಮ್ಮನೆ ತಲೆ ಮೇಲೆ ಕಲ್ಲು ಹಾಕ್ಕೊಳ್ತೀಯ. ಒಂದು ವಾಸ್ತು ಅನ್ನೋದು ಹೇಗಿರ್ಬೇಕಂತಂದ್ರೆ, ವಾಸ್ತು ಅಂದ್ರೆ ವಾಸ್ತವವಾಗಿರ್ಬೇಕು. ನಾನೇನೋ ಬಂದ್ಬಿಟ್ಟಿದ್ದೀನಿ, ನಿನಗೇನೋ ಒಂದು ಹೇಳಬೇಕು ನಾನು ಅನ್ನೋ ಆಗಿರಬಾರ್ದು. ಸತ್ಯಾಂಶವನ್ನ, ನಿನಗೆ ಆಗೋ ತೊಂದರೆಗಳನ್ನ ಮಾತ್ರ ಬಿಡಿಸಿ ಹೇಳಿದಾಗ ನಿನಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಒಂದು. ಎರಡನೇದು, ವಾಸ್ತವನ ನಾನು ನಂಬಿಸಬಾರ್ದು. ನಿನಗೆ ನಿನ್ನ ಮನೆಯ ಪರಿಸ್ಥಿತಿಯನ್ನ ನಾನು ನಂಬಿಸಬಾರ್ದು. ನಾನು ಯಾವಾಗಲೂ ಅಲ್ವಾ? ನಂಬಿಸಿದ್ರೆ ದಿಸ್ ಇಸ್ ಬಿಸ್ನೆಸ್. ನಂಬಿಸ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಅಲ್ವಾ? ಆದರೆ ನಿನಗೆ ಆ ನಂಬಿಕೆ ಯಾವಾಗ ಬರೋದು ಅಂತಂದ್ರೆ, ನಾನು ಹೇಳಿದಾಗ ಬರೋದಕ್ಕಿಂತ ಇಂಪಾರ್ಟೆಂಟು ಹೇಳಿದ ಮೇಲೆ ಅದು ನಿನಗೆ ಹಾಗೆ ಆಗುವಂತ ಅನುಭವ ಆಗಿರಬೇಕು. ಅರ್ಥ ಆಯ್ತು ಹೇಳೋದು? ಆ ಅನುಭವಗಳಾಗಿರ್ಬೇಕು ನಿನಗೆ. ಅರ್ಥ ಆಯ್ತಾ? ಇಲ್ಲಿ ನಿನ್ನ ಅನುಭವ ಏನು? ನಿಮ್ಮ ಅನುಭವ ಅಂತಂದ್ರೆ, ಈ ಮನೆ ಕಟ್ಟಿದಾಗಳಿಂದ ಫೈನಾನ್ಷಿಯಲಿ ಅಷ್ಟೊಂದು ನೀವು ಸ್ಟ್ರಾಂಗ್ ಆಗ್ತಾ ಇಲ್ಲ. ಅಷ್ಟು ಬಿಟ್ರೆ ಅಂತ ಕುತ್ತಿಗೆ ಹೋಗಂತ ಸಮಸ್ಯೆ ಏನು ಬಂದಿಲ್ಲ ನಿನಗೆ. ಅರ್ಥ ಆಯ್ತಾ ಅಲ್ವಾ? ಕರೆಕ್ಟ್ ಅಲ್ವಾ? ಜೋರಾಗಿ ಮಾತಾಡಿ. ಕರೆಕ್ಟ್ ಅಲ್ವಾ? ನಿನಗೇನೋ ಬೇರೆ ಸಮಸ್ಯೆ ಆಗಿದೆ? ಬೇರೆ ಏನಂತ ಸಮಸ್ಯೆ ಆಗಿಲ್ಲ. ನಿನ್ನ ವೃತ್ತಿ ಮಾಡೋದ್ರಲ್ಲಿ ನಿನಗೆ ಸಾಧ್ಯವಾದಷ್ಟು ದೊಡ್ಡದಾಗಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಒಂದು. ಎರಡನೇದು, ಫೈನಾನ್ಷಿಯಲಿ ಎಷ್ಟು ದುಡಿದ್ರು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದು ಮಾತ್ರ ಅಷ್ಟೇ ಇಲ್ಲಿ ಪಾಯಿಂಟ್ ಅಲ್ವಾ? ಓಕೆ, ನೀನು ಈಗ ಮಣ್ಣು ಹಾಕಿದ್ವಿ ಅಂತ ತಿಳ್ಕೊಳ್ಳಿ. ಮಣ್ಣು ಹಾಕಿದ್ರೆ ಏನಂತಂದ್ರೆ, ನಿನ್ನ ತಲೆ ಮೇಲೆ ನೀನೇ ಬಂಡಿ ಹಾಕೊಂಡು. ಅರ್ಥ ಹೇಳೋದು? ಕೆಲವು ಕಡೆ ಮಣ್ಣು ಹಾಕಬೇಕು, ಕೆಲವು ಕಡೆ ಮಣ್ಣು ಹಾಕಂಗಿಲ್ಲ. ಕೆಲವು ಕಡೆ ಏನ್ ಮಾಡೋದು, ಸ್ವೀಟ್ ತಿಂತಾರೆ ಕೆಲವರು ಸ್ವೀಟ್ ತಿನ್ನಲ್ಲ. ಹಾಗಂತ ನಿನಗೆ ಸ್ವೀಟ್ ಬೇಕಿಲ್ಲ, ಸಾಕು ಮಸ್ತ್ ಇದೆ, ಸಾಕು ಸ್ವೀಟ್ ಇದೆ, ತೊಂದರೆ ಏನಿಲ್ಲ. ಬಟ್ ಒಂದು ಕೆಲಸ ಮಾಡೋದು ನೀನೇನಪ್ಪ ಅಂದ್ರೆ, ಇದು ಎತ್ತರ ಇದೆಯಲ್ಲ, ಇದ್ರ ಲೆವೆಲ್ ಹೊಡೆದಾಕ್ಬಿಟ್ಟು ಕ್ಲೋಸ್ ಮಾಡಿ. ಇದ್ರ ಲೆವೆಲ್ ಹೊಡೆದ್ಬಿಡು, ಅದನ್ನ ಅದ್ರ ಲೆವೆಲ್ ಹೊಡೆದ್ಬಿಡು, ಲ್ಯಾಂಡ್ ಲೆವೆಲ್ಗೆ. ನೀನು ಏನು ಮಾಡೋಕೋಗ್ಬೇಡ, ಎಲ್ಲ ಫುಲ್ ಡೌನ್ ಮಾಡಿ ಎಲ್ಲ ಒಂದೇ ಲೆವೆಲ್ ಕ್ಲೀನಾಗಿ ಫೇಸ್ ವಾಶ್ ಮಾಡ್ತೀವಲ್ಲ ಹಂಗೆ ವಾಶ್ ಮಾಡೋಷ್ಟೇ, ಫಿನಿಶ್. ತಲೆ ಕೆಡ್ಸ್ಕೊಬೇಡ, ಸರಿನಾ? ಒಂದು ಬಪ್ಪ. ಹಾಂ. ಎರಡನೇದು, ನಿಮ್ಮ ಹಣಕಾಸಿನಲ್ಲಾಗಲಿ ಮತ್ತೆ ಅಮ್ಮ ಹೇಳಿದ್ರೆ, ನಿಮ್ಮ ಮಿಸ್ಸಸ್ ಇದಾರ? ಮದುವೆ ಆಗಿಲ್ವಾ? ಹಾಂ, ಸರಿ. ಅಮ್ಮಗೆ ನೆಮ್ಮದಿಯನ್ನು ಕಳ್ಕೊಳ್ತಾ ಹೋಗ್ತಾರೆ, ಮತ್ತು ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗ್ತಾ ಹೋಗ್ತದೆ. ಅರ್ಥ ಆಯ್ತು ಹೇಳೋದು?
ಸೊ ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ನೀವು ಅಂತಂತಂದ್ರೆ ಇದೆಯಲ್ವಾ ಇದು ಇದನ್ನ ಫುಲ್ ಎಕ್ಸ್ಟೆಂಡ್ ಮಾಡ್ಬೇಕು ಇಲ್ಲಿವರೆಗೂ ಒಟ್ಟು ಮನೆ ಕೊನೆವರೆಗೂ ಎಕ್ಸ್ಟೆಂಡ್ ಮಾಡ್ಬೇಕು ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಬೇಕು ಇಲ್ಲ ಅಂದ್ರೆ ಕಟ್ ಮಾಡ್ಬೇಕು ಎರಡರಲ್ಲೊಂದು ಮಾಡ್ಬೇಕು ಅರ್ಥ ಆಯ್ತು ಹೇಳೋದು ಆಪ್ಷನ್ ಇದು ಇದೆಲ್ಲ ಫುಲ್ ಕಟ್ ಮಾಡ್ಬಿಟ್ಟು ಅಲ್ಲಿವರೆಗೂ ಕಟ್ ಮಾಡ್ಬಿಟ್ಟು ಇದನ್ನ ವಿಂಡೋ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಇರಲ್ಲ ಇಲ್ಲ ಅಲ್ಲಿವರೆಗೂ ಕ್ಲೀನ್ ಆಗಿ ಇಲ್ಲಿಂದ ವಾಕಬಲ್ ಅಲ್ಲಿಂದ ಹೋಗುವ ಅಲ್ಲಿವರೆಗೂ ಕೊನೆವರೆಗೂ ಹೋಗ್ಬೇಕು ಯಾವುದೇ ಕಾರಣಕ್ಕೆ ಎಕ್ಸ್ಟೆಂಡ್ ಆಗಂಗಿಲ್ಲ ಯಾವ್ದು ಮಾಡ್ತೀರಾ ಕಟ್ ಮಾಡಬೇಡಿ ಸರಿನಾ ಓಕೆ ಏನ್ಮಾ ಚೆನ್ನಾಗಿದ್ದೀರಾ ಸರಿ ಕಣಪ್ಪ ಕಟ್ ಮಾಡ್ಬಿಡು ಸುಮ್ಮನೆ ಅದನ್ನ ಸರಿ ಬಾ ಇದ್ರ ಲೆವೆಲ್ ಆಗಿ ನನಗೆ ಇಲ್ಲೊಂದು ಸ್ಕ್ವೇರ್ ಪಿಲ್ಲರ್ ಕೊಟ್ಬಿಟ್ಟು ಜಾಯಿಂಟ್ ಮಾಡು ಪಿಲ್ಲರ್ ಯಾವ್ದು ಗೊತ್ತಾ ಬಾಕ್ಸ್ ಹಿಂಗ್ ಕೊಡು ಅಷ್ಟೇ ಸ್ಕ್ವೇರ್ ಬಾಕ್ಸ್ ನಲ್ಲಿ ಕಬ್ಬಿಣದ್ದಾಗ್ಲಿ ಈ ಸೈಜ್ ಸ್ವಲ್ಪ ದೊಡ್ಡ ಸ್ವಲ್ಪ ದಪ್ಪ ಕೊಡು ಒಂದು ಅಟ್ಲೀಸ್ಟ್ 3/2 ಇದು ಗುರುಗಳೇ ನಾನು ಇದನ್ನಷ್ಟು ಕ್ಲೋಸ್ ಮಾಡಿ ಈ ಲೆವೆಲಿಂಗ್ ಮಾಡ್ಕೊಂಡು ಹೊರಗಡೆ ಸ್ಟೆಪ್ಸ್ ಕೊಡ್ತೀನಿ ಅಷ್ಟು ಕ್ಲೋಸ್ ಮಾಡಿ ಇಲ್ಲಿವರೆಗೆ ಎಲ್ಲ ಕ್ಲೋಸ್ ಮಾಡ್ಬಿಡ್ತೀರಿ ಕ್ಲೋಸ್ ಮಾಡಿ ಇದೊಂದು ರೂಮ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಬಂಕರಂಗಾಗುತ್ತೆ ಇದು ಸೀದಾ ಸ್ಟೆಪ್ಸ್ ಮಾಡ್ಬೇಕು ಈ ಸ್ಟೆಪ್ಸ್ ಮುಂದ್ಗಡೆ ಬನ್ನಿ ಹೇಳ್ತೀನಿ ಈಗ ಹೇಳ್ತೀನಿ ಬನ್ನಿ ತೊಂದರೆ ಮಾಡ್ಕೊಂಡ್ರದ್ದು ಏನು ಅಂತ ಬನ್ನಿ ಸ್ವಲ್ಪ ಹೊರಗಡೆ ಇದು ಕಿತ್ತಾಟವನ್ನು ತರುತ್ತೆ ಅರ್ಥ ಆಯ್ತು ಹೇಳೋದು ಇವಾಗ ಏನ್ ಮಾಡುತ್ತೆ ಕಿತ್ತಾಟವನ್ನು ತರುತ್ತೆ ಚೋರ ಭಯ ಇರುತ್ತೆ ನಿಮಗೆ ಸ್ವಲ್ಪ ಅರ್ಥ ಆಯ್ತು ಹೇಳೋದು ನೋಡಿ ವೆರಿ ಇಂಪಾರ್ಟೆಂಟ್ ಈ ಕಿಟಕಿಯನ್ನು ಹಿಂಗೆ ಇಟ್ಬಿಟ್ಟು ಈ ಡೋರ್ ಇಡಬೇಕು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಆಯ್ತು ಹೇಳೋದು ಇದನ್ನ ಮಾಡ್ಕೊಳ್ಳಿ ನೋಡ್ಕೊಂಡು ನಿಮ್ಗಿಲ್ಲ ಅಂತಂತಂದ್ರೆ ಬೇರೆ ಬೇರೆ ನಿಮ್ಮ ಕೆಲಸದ ವಿಚಾರದಲ್ಲೂ ಕೂಡ ನಿಮಗೆ ವಿರೋಧ ಆಗತ್ತೆ ಅರ್ಥ ಆಯ್ತಾ ಅನುಭವಕ್ಕೆ ಬಂದಿರ್ಬೇಕು ಎಷ್ಟು ದಿನ ಇದು ಹಾಗೆ 1 ವರ್ಷ 1 ತಿಂಗಳು ಅನುಭವಕ್ಕೆ ಬರುತ್ತೆ ಅದು ಅರ್ಥ ಆಯ್ತಾ ಇಮಿಡಿಯೇಟ್ ಆಗಿ ಇದು ಮಾಡ್ಕೊಳ್ಳಿ ಇದನ್ನ ವಿಂಡೋ ಮಾಡ್ಕೊಳ್ಳಿ ಸಾಕು 50 ಮಾಡಿ ವಿಂಡೋ ಮಾಡ್ಕೊಳ್ಳಿ ಸಾಕು ಅರ್ಥ ಆಯ್ತಾ ಪೂಜಾ ಬಹಳ ಚೆನ್ನಾಗಿದೆ ಪೂಜೆ ತಗೊಬನ್ನಿ ಪೂಜಾ ಬಹಳ ಚೆನ್ನಾಗಿದೆ ಬುದ್ಧಿಬಂ ನಿಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಡ್ಡಂ ವಕ್ಪಟತ್ವಂ ಚ ಮತ್ ಸ್ಮರಣ ತುಗತ್ವಂ ಆಂಜನೇಯ ಸ್ವಾಮಿ ಎಲ್ಲಿ ಫೋನ್ ಮಾಡಿದ್ರಿ ಅಂದ್ರೆ ನೀವು ಅಂಜನಾದ್ರಿ ಬೆಟ್ಟ ಹತ್ರ ಇದ್ದೆ ಸಿಂಧು ಇದು ಯಾವುದು ಅಂಜನಾದ್ರಿಯಿಂದ ಆನೆಗುಂದಿ ಬಂದಿದೆ ಇಲ್ಲಿ ಬಿಜಾಪುರ ಬೆಳಗಾವಿಂದ ಆನೆಗುಂದಿ ಬಂದಾಗ ನೀವು ಅಲ್ಲಿ ಆಂಜನಾದ್ರಿ ಬೆಟ್ಟದ ಮುಂದೆನೆ ಯಾರೋ ಪಾಪ ಅಜ್ಜಿ ಕಟ್ಟಿತು ಅವಾಗಲೇ ಫೋನ್ ಮಾಡಿದ್ರಿ ಅಲ್ವಾ ರಾತ್ರಿ 1 ಗಂಟೆ ಮೇಲೆ ಸ್ಟೇಷನ್ ಹೋಗಿದ್ದ ಒಳಗೆ ಕುದಿ ಆತನ ಮೇಲೆ ಮಕ್ಕಳಿದ್ದು 1 ಗಂಟೆಗೆ ಹೆಸರು ಆಯ್ತು ಬೆಳತನ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಬೆಳಗ್ಗೆ ಫೋನ್ ಮಾಡ್ಕೊಂಡೆ ಇಷ್ಟೊತ್ತಿಗೆ ಯಾಕೆ ಮಾಡೋದಂತಂದು 12 ಗಂಟೆ ಮಾಡಿ ಯಾರು ಮಲಗ್ತಾರೆ ಇಲ್ಲಿ ನಾನು ಮಲ್ತಿದ್ವಿ ಅವರೆಲ್ಲ ಹೊರಗೆ ಮಲ್ತಾರೆ ಇದು ನಿಮ್ಮ ವಿಡಿಯೋ ನೋಡಿದ್ಮೇಲೆ ಗ್ಯಾಪ್ ಮಾಡ್ಬೇಕು ಇದು ಮಾಡ್ಬೇಕಂತ ಇದೊಂದು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇಂಥವನ್ನ ಇಷ್ಟೇ ಅಷ್ಟೇ ಇದು ಕೊರ್ಸ್ ಹಾಕ್ಬಿಡೋದು ಅಷ್ಟೇ ಇಲ್ಲ ಇದು ನೋಡೋದಾಗ್ಬೇಕು ಇಲ್ಲ ಇದನ್ನ ಕ್ಲೋಸ್ ಮಾಡ್ಬೇಕು ಯಾಕೆ ಅಂತಂದ್ರೆ ಆಕಸ್ಮಿಕ ಮಾಡಲ್ಲ ಅಂದ್ರೆ ದೊಡ್ಡ ತೊಂದರೆ ನಾನು ಹೇಳಿದ್ದೀನಿ ಆಗ್ಲಿ ನನಗೆ ಅದ್ರಲ್ಲಿ ಹೇಳಿದ್ದೀನಿ ಪರಿಪೂರ್ಣವಾಗಿ ಹೇಳಿದ್ದೀನಿ ಏನಾದ್ರೂ ಅದ್ ಬಿಟ್ರೆ ಅತಿ ದೊಡ್ಡ ತೊಂದರೆಯನ್ನ ಮಾಡ್ಕೊಳ್ತೀವಿ ಅರ್ಥ ಆಯ್ತು ಹೇಳೋದು ಇದನ್ನ ಕ್ಲೋಸ್ ಮಾಡಿ ಚೆನ್ನಾಗಿದೆ ಏನ್ ತೊಂದರೆ ಇದೆಯಲ್ಲ ಇದು ಸ್ಟ್ರೈಟ್ ಆಗಿ ಬಿಡಿ ಸರಿನಾ ಫಸ್ಟ್ ಕ್ಲಾಸ್ ಆಗಿದೆ ಇಲ್ಲಿ ಅಂತ ತಲೆ ಹೋಗಂತ ತೊಂದರೆ Sharp left onto Bapur Road, then turn right. ಅಲ್ವಾ ತಲೆ ಹೋಗಂತ ತೊಂದರೆ ಇದೆಯಾ ಡೌಟ್ ಏನಿಸ್ತದೆ ಅದೇ ಡೌಟ್ ಇತ್ತು ಮನೆ ಮುಂದೆ ಬಾತ್ರೂಮ್ ಮುಂದೆ ಟೆಂಪ್ಲೆ ಇತ್ತು ಅದೇನೋ ನಾವು ಪ್ರೂವ್ ಮಾಡ್ತೇಸಿ ಸ್ಕ್ವೇರ್ ಆಂಗ್ಲರ್ ಚೆಕ್ ಮಾಡಿ ಇವತ್ತು 3000 ರೂಪಾಯಿ ಒಂದು ಆಂಗ್ಲರ್ ತಂದು ಫಿಲ್ಅಪ್ ಮಾಡ್ಬೇಕು ನಿಮ್ಮನ್ನು ಖರ್ಚು ಮಾಡ್ಬೇಕಾ ಅಥವಾ ನಾನೇ ಮಾಡಲ್ಲ ಅಂತ ಡೌಟ್ ಮೇಲೆ ಇಲ್ಲಿ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಅಪ್ ಮಾಡ್ಬೇಕು ಅದು ಮಾಡ್ಸಕ್ಕೆ ಎಲ್ಲ ಕ್ಲೋಸ್ ಅಪ್ಲರ್ ಹಾಕೊಂಡ್ಬಿಟ್ಟೆ ಅಲ್ಲಿ ಸರಿನಾ
ನೀರು ಇಲ್ಲ ಸ್ಟ್ರೈಟ್ ಇರತ್ತೆ ಇದು ಇಲ್ಲೊಂದು ಏನು ಫಿಲ್ಲಪ್ ಬೇಡ ಏನು ಅದು ಇಲ್ಲಿ ಯಾವುದು ಬೇಡ ಇರಲಿ ಯಾವುದೇನ ತಲೆ ಕೆಡಿಸ್ಕೊ ಬೇಡ ಯಾವುದು ಬಾಯಿಗೆ ಒಂದು ನಿಮಿಷ ಬರಲಿ ಸರಿನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಲ್ಲೇ ಹಾಕು ಫಸ್ಟ್ ಕ್ಲಾಸ್ ಆಗಿರುತ್ತೆ ಇಲ್ಲೇನು ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಸ್ಟ್ಯಾಂಡ್ ಆಗಿರುತ್ತೆ ಅಂದ್ರೆ ಒಂದೆರಡು ಹಾಕಿ ಇನ್ನೊಂದು ಹಾಕಿ ತಪ್ಪೇನಿದೆ ಎರಡು ಹಾಕಿದ್ರೆ ಅದು ಜೋಡಿ ಚೆನ್ನಾಗಿರುತ್ತೆ ಅದಕ್ಕೊಂದು ಸ್ಟೀಲಿಂದ ಕೋಟಿಂಗ್ ಮಾಡಿಸ್ಬಿಟ್ಟು ಸ್ಟ್ಯಾಂಡರ್ಡ್ ಅದನ್ನ ಅಲ್ವಾ ಮನೆ ಹತ್ರ ಅದೇನು ಭಾರಿ ಕಾಸ್ಟ್ಲಿ ಬೆಳೆದಲ್ಲ ಅಲ್ವಾ ತಪ್ಪೇನಿದೆ ನೋಡಿ ಇದು ವೆರಿ ನೋಡಿ ಈ ಡೋರನ್ನ ಯಾವುದೇ ಕಾರಣಕ್ಕೆ ಇಟ್ಕೋಬಾರ್ದು ಫಿಲಪ್ ಮಾಡಿ ಫುಲ್ ಅಂತಂದ್ರೆ ನೀವೇನು ಗೊತ್ತಾ ಯಾವುದೇ ಕಾರಣಕ್ಕೆ ಹಿಂಗೆ ಓಪನ್ ಆಗಬಾರ್ದು ಅರ್ಥ ಆಯ್ತಾ ಇದನ್ನ ಫುಲ್ ಲಾಕ್ ಮಾಡ್ಬಿಟ್ಟು ಯಾವುದೇ ಕಾರಣಕ್ಕೆ ಓಪನ್ ಮಾಡಬೇಡಿ ಗಾಳಿ ಗಾಳಿ ಬರಲಿ ಸ್ವಲ್ಪ ಒಂದಿಷ್ಟು ಇಷ್ಟೇ ಹತ್ರ ಕಟ್ಟಿಬಿಟ್ರೆ ಇದು ಹಂಗೆ ಜಸ್ಟ್ 1 ಫೀಟ್ ಕಟ್ಟಿದ್ರೆ ಯಾವಾಗಲೂ ತೆಗಿಯಲ್ಲ ಇದು ಭಾರಿ ದಾರಿದ್ರ್ಯ ಆಗತ್ತೆ ಅರ್ಥ ಆಯ್ತಪ್ಪ ಫೈನಾನ್ಷಿಯಲ್ ಟೇಟ್ ಆಗ್ತಾ ಇತ್ತಲ್ಲ ಫೈನಾನ್ಷಿಯಲಿ ವ್ಯತ್ಯಾಸ ಆಗೋದು ಬಿಟ್ರೆ ಬೇರೆ ಏನು ಆಗ್ತಾ ಇಲ್ಲ ಇಲ್ಲೇನು ಅಂತಹ ದೊಡ್ಡ ಸಮಸ್ಯೆ ಏನಿಲ್ಲ ನಿನಗೆ ಇವತ್ತು ಸ್ವಲ್ಪ ಮಾಡ್ಕೊ ತೆಗೆದ್ಬಿಡಿ ತೆಗೆದ್ಬಿಟ್ಟು ಗ್ಲಾಸ್ ಹಾಕಿ ಇದ್ರ ಗ್ಲಾಸ್ ಹಾಕಿ ಅಂತಂದ್ರೆ ಟಫನ್ ಗ್ಲಾಸ್ ಬರ್ತಲ್ವಾ ಟಫನ್ ಗ್ಲಾಸ್ ಹಾಕಿ ತೊಂದರೆ ಏನಿಲ್ಲ ತಲೆ ಕೆಡ ಇಷ್ಟೇ ಮಾಡಿ ಸಾಕು ಒಂದು 3 ತಿಂಗಳಾದ್ಮೇಲೆ ಹೇಳಿ ಎಷ್ಟು ಖರ್ಚಿದೆ ಈಗ ನಿಮ್ದು ಹಾ ನಾನು ಹೇಳಿದ್ದಕ್ಕೂ ನಿಮ್ಗೆ ಏನು ಅನಿಸ್ತು ಇವ್ರೆ ಅದು ಫೈನಾನ್ಸ್ ಕರೆಕ್ಟ್ ಇದೆ ಹೌದಾ ಅಲ್ಲ ವೀಕ್ಷಕರಿಗೆ ಏನು ಹೇಳ್ತೀರ ನೀವು ನಂಬಿಕೆ ಮೇಲೆ ಜೀವನ ಒಂದು ನಾನು ಹೇಳೋದು ನಿಮಗೆ ನಾನು ಹೇಳಿದ್ದಕ್ಕೂ ನಿಮಗೂ ಬಲವಂತವಾಗಿ ಹೇಳೋದು ಏನಿಲ್ಲ ನಿಮ್ಗೆ ಏನ್ ಅನಿಸ್ತು ಕರೆಕ್ಟ್ ಇದೆ ಕರೆಕ್ಟ್ ಇದೆಯಲ್ವಾ ನಿಮ್ಮ ಪರ್ಸನಲ್ ವಿಚಾರ ಹೇಳೋದು ಬೇಡ ನನಗೆ ಆದ್ರೆ ನಾನು ಹೇಳಿದ್ದಕ್ಕೂ ನಿಮಗೂ ಸಮಾಧಾನ ಇದೆ ನಿಮ್ಗೆ ಓಕೆ ಅಲ್ವಾ ಕೇರ್ ವಸ್ತು ನಂಬ್ತೀರಾ ನೀವು 100% ದೇವ್ರು ಒಳ್ಳೇದು ಮಾಡ್ಲಿ ಆ ಆಂಜನೇಯ ಸ್ವಾಮಿ ಅಂಜನಾದ್ರಿಂದ ಬಂದಿರುತ್ತೆ ನೋಡಿ ಇವತ್ತು ದೇವ್ರು ಒಳ್ಳೇದು ಮಾಡ್ಲಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಪ್ರಪಂಚಕ್ಕೆ ಒಳ್ಳೇದು ಮಾಡ್ಲಿ ಪ್ರಪಂಚ ನಗಲಿ ಪ್ರಪಂಚದಲ್ಲಿ ಯಾಕೆ ಪ್ರಪಂಚ ಯಾಕೆ ನಗಬೇಕಂದ್ರೆ ಪ್ರಪಂಚದಲ್ಲಿ ನಾವು ಒಬ್ಬರಿದ್ದೀವಲ್ವಾ ನಾವು ನಗ್ತಿರ್ತೀವಿ ನಾನೊಬ್ಬನೇ ಚೆನ್ನಾಗಿರ್ಬೇಕು ನೀನೊಬ್ಬನೇ ಚೆನ್ನಾಗಿರ್ಬೇಕು ಅಂದ್ಕೋಬಾರ್ದು ನಾವು ಯಾವಾಗಲೂ ದೇವರೆಲ್ಲ ಮುಗಿಯೋದು ಪ್ರಪಂಚನೇ ಚೆನ್ನಾಗಿರ್ಬೇಕಂತ ಅಲ್ವಾ ಆವತ್ತು ನಾವು ಆಟೋಮೆಟಿಕ್ ನಾವು ಚೆನ್ನಾಗಿರ್ತೀವಿ ಅಲ್ವಾ ಹಾಗಾಗಿ ಖಂಡಿತವಾಗ್ಲೂ ಚೆನ್ನಾಗತ್ತೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಮದುವೆ ಆಗೋ ಇದನ್ನ ಮಾಡ್ಕೋ ಒಳ್ಳೆ ಹೆಣ್ಮಕ್ಳು ಬರ್ತಾರೆ ಏನು ಬೇಡ ಏನು ಸದ್ಯಕ್ಕೆ ಏನು ಬೇಡ ಸುಮ್ಮನೆ ಬಿಡಿ ಇದನ್ನ ಮಾಡ್ಕೋ ನೆಕ್ಸ್ಟ್ ಫರ್ದರ್ ಫಸ್ಟ್ ಇಷ್ಟ ಆಗ್ಲಿ ಖರ್ಚು ಭಾಳ ಬೇಡ ಅಲ್ವಾ ಸರಿ ವೀಕ್ಷಕರೇ